ಇಲ್ಲಿ ನೋಡ್ತಿದ್ರೆ ಒಬ್ಬ ಬ್ರದರ್ ಅಂತ ಕಮೆಂಟ್ ಮಾಡಿದ್ದಾರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಾಗ್ ವಿಡಿಯೋನ ಹೆಂಗಪ್ಪ ಎಡಿಟ್ ಮಾಡೋದು ಅಂತ. ಓಕೆನಾ, ಆ ಅಣ್ಣಗೆ ನಾನು ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ವಿಡಿಯೋಸ್ಗಳನ್ನು ಡೈಲಾಗ್ ವಿಡಿಯೋನ ಹೆಂಗೆ ಎಡಿಟ್ ಮಾಡ್ತಾರೆ ಆ್ಯಂಡ್ ಪ್ರಾಪರ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಗಂತೂ ಜಾಸ್ತಿ ತಲೆಗೆ ಹುಳ ಬಿಡಕ್ಕೆ ಹೋಗಲ್ಲ, ಯಾವುದೊಂದು ಅಪ್ಲಿಕೇಶನ್ ಹೇಳಲ್ಲ, ಯಾವುದೊಂದು ವೆಬ್ಸೈಟ್ ಹೇಳಲ್ಲ. ನಿಮಗೆ ಸಿಂಪಲ್ ಆಗಿ ಇನ್ಸ್ಟಾಗ್ರಾಮ್ ಇದೆ ಅಂತಂದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪ ಅಂತ ಇನ್ಸ್ಟಾಗ್ರಾಮ್ ಮುಖಾಂತರ ನೀನು ಡೈಲಾಗ್ ವಿಡಿಯೋ ಎಡಿಟಿಂಗ್ ಮಾಡ್ಕೋ ಆ್ಯಂಡ್ ಅಲ್ಲಿಂದ ಅಪ್ಲೋಡ್ ಮಾಡ್ಕೋ ಗೈಸ್. ಓಕೆನಾ, ಎಲ್ಲನೂ ತಿಳಿಸ್ತೀನಿ ಯಾವ ಥರ ಮಾಡೋದು ಅಂತ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದಿದ್ದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಅಂತ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ತೀನಿ ಯಾವ ಥರ ಸಿಂಪಲ್ ಆಗಿ ಡೈಲಾಗ್ ವಿಡಿಯೋನ ಎಡಿಟಿಂಗ್ ಮಾಡ್ತಾರೆ ಅಂತ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಸ್ಕ್ರೀನ್ ಮೇಲೆ ಆನಂದ್ ರೆಡ್ಡಿ 251 ಅಂತ ಯೂಸರ್ ನೇಮ್ ಸಿಗುತ್ತೆ. ಇದು ಬಂದ್ಬಿಟ್ಟು ನನ್ನ ಒಂದು ಅಕೌಂಟು. ಇನ್ನು ಯಾರಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಫಾಲೋ ಮಾಡ್ಕೋಬೋದು. ನೀವೇನು ದುಡ್ಡು ಕೊಡೋಷ್ಟು ಫಾಲೋ ಮಾಡೋಂಗಿಲ್ಲ, ಫ್ರೀಯಾಗಿ ಫಾಲೋ ಮಾಡ್ಕೋಬೋದು ಗೈಸ್. ಓಕೆನಾ, ಸಿಂಪಲ್ ಆಗಿ ಏನಪ್ಪ ಅಂದರೆ ಇಲ್ಲಿ ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು. ಸೊ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರೆ ಒಂದು ಬ್ಯೂಟಿಫುಲ್ ಆಗಿ ನಮ್ಮೊಂದು ಮುದ್ದಾದ ಒಂದು ಹುಡುಗಿ ಬಂದಿದ್ದಾಳೆ. ತುಂಬ ಚೆನ್ನಾಗಿದೆ ಪಾಪು. ಬಟ್ ಇದೇ ಥರ ನೀವೇನಾದರೂ ರೀಲ್ ವಿಡಿಯೋಸ್ಗಳು ಈ ಒಂದು ಹಾಡಿಗೆ ಏನಾದರೂ ರೀಲ್ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಂಪ್ಲೀಟಾಗಿ ಏನು ಮಾಡಬೇಕು ಗೊತ್ತಾ? ಇವಾಗ ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಥರ ಬರ್ತಾ ಇರ್ತವೆ ರೀಲ್ ವಿಡಿಯೋಸ್ಗಳು. ಓಕೆನಾ, ತುಂಬ ಅಂದರೆ ತುಂಬ ಬರ್ತಾ ಇರ್ತವೆ. ಯಾವುದೋ ಒಂದು ವೀಡಿಯೋ ಅಂದ್ಕೊಳ್ಳಿ. ಓಕೆನಾ, ಇದು ನೋಡ್ತಾ ಇದೆಯಾ, ಅದೇ ಪಾಪುನ ಬಂದಿದೆ ಮತ್ತೆ. ಓಕೆನಾ, ಅದೇ ಪಾಪುನೇ ಬಂದಿದೆ. ಇವಾಗ ಏನು ಮಾಡಬೇಕು ಗೊತ್ತಾ? ಇದ್ರಿಗೆ ನಾವು ಒಂಥರ ಮಿಮಿರ್ಕಿ ವಾಯ್ಸ್ ಮಿಮಿರ್ಕಿ ಮಾಡ್ಬೇಕು ಅಂದ್ಕೊಂಡಿದ್ರಿ. ಮೋನಿಕಾ ಅಂತ ಒಂದು ವಾಯ್ಸ್ ಮಿಮಿರ್ಕಿ ಮಾಡ್ಬೇಕು ಅಂದ್ಕೊಂಡಿದ್ರಿ. ಅದ್ರಗೋಸ್ಕರ ನೀವೇನು ಮಾಡೋಂಗಿಲ್ಲ. ಇಲ್ಲಿ ನೋಡ್ತಾ ನಿಮಗೆ ಕೆಳಗಡೆ ಒಂದು ಆರೋ ಮಾರ್ಕ್ ಬರ್ತಿದೆ, ಕೆಳಗಡೆ ಒಂದು ಮೇಲೆ ಒಂದು ಆರೋ ಮಾರ್ಕ್ ಬರ್ತಿದೆ ನೋಡ್ತಾ ಇದ್ದೆ. ಸಿಂಪಲಾಗಿ ಒಂದು ಆರೋ ಮಾರ್ಕ್ ಮೇಲೆ ಜಸ್ಟ್ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟ್ಲಿ ಓಪನ್ ಆಗಿಬಿಡುತ್ತೆ. ಓಕೆನಾ, ಈ ಒಂದು ರೀಲ್ ವಿಡಿಯೋಗೆ ಏನಪ್ಪ ಅಂತಂದರೆ 3,74,000 ರೀಲ್ ವಿಡಿಯೋಸ್ಗಳು ಮಾಡಿದ್ದಾರೆ ಆಲ್ರೆಡಿ. ಓಕೆನಾ, ಏನಕ್ಕಪ್ಪ ಅಂತಂದರೆ ಇದು ಫೇಮಸ್ ಇದೆ ಆಡಿಯೋ. ಓಕೆನಾ, ಸೊ ಅದಕ್ಕೆ ಅಷ್ಟು ಜನ ಅನ್ನೋದು ಮಾಡಿದ್ದಾರೆ. ಇವಾಗ ನೀನು ಇದಕ್ಕೆ ಮಾಡಿಬಿಡ್ಬೇಕು. ಓಕೆನಾ, ಅದಕ್ಕೆ ಮಾಡ್ಕೊಳ್ಳೋಕೆ ಏನು ಮಾಡೋಂಗಿಲ್ಲ, ಸಿಂಪಲಾಗಿ ನೋಡ್ತಾ ಇರಿ. ಇಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ಯೂಸ್ ಆಡಿಯೋ ಅಂತಿದೆ. ಸಿಂಪಲಾಗಿ ಯೂಸ್ ಆಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ಲಿ ಏನಪ್ಪ ಅಂತಂದರೆ ನೋಡ್ತಾ ಇದ್ದು ನನ್ನ ಒಂದು ಮುಖ ಕಾಣಿಸ್ತಿದೆ ಆ್ಯಂಡ್ ನೀವು ಇಲ್ಲಿಂದ ಡೈರೆಕ್ಟಾಗಿ ಇವಾಗ ರೀಲ್ ವಿಡಿಯೋನ ಮಾಡ್ಬೋದು. ಓಕೆನಾ, ಹೆಂಗಪ್ಪ ಅಂತಂದ್ರೆ ನೋಡ್ತಾ ಇದ್ರೆ ಇದ್ರಿಗೋಸ್ಕರ ನೀವು ಎಲ್ಲೆಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ನಾನು ಇವಾಗ ಹೇಳ್ತೀನಿ ನೋಡ್ತಾ ಇದ್ರೆ ಅದ್ರಗೋಸ್ಕರ ನೀವು ಫಿಲ್ಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡ್ತಾ ಬೇಕಾಗಿರೋ ಫಿಲ್ಟರ್ ಬ್ಯೂಟಿಫುಲ್ ಆಗಿರೋ ಫಿಲ್ಟರ್ ಬರ್ತಾವೆ. ಯಾವ ಒಂದು ಫಿಲ್ಟರ್ ಬೇಕು ಆ ಒಂದು ಫಿಲ್ಟರ್ನ ತೊಗೊಂಬಿಟ್ಟು ನಿಮ್ಮ ಮಕ್ಕ ಏನಾದರೂ ಸ್ವಲ್ಪ ನೀವೇನಾದರೂ ಮೇಕಪ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆಟೋಮೆಟಿಕಾಗಿ ಮೇಕಪ್ ಕೂಡ ಬಂದಾಗಿದೆ ಇಲ್ಲಿ. ಓಕೆನಾ, ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ ಇದೇ ಒಂದು ಫಿಲ್ಟರ್ ತೊಗೊಳ್ಳೋಣ. ತುಂಬ ಅಂದರೆ ತುಂಬ ಹೆವಿ ಮೇಕಪ್ ಆಗೋಯ್ತದು. ಇರಲಿ, ನಿಮ್ಗೆ ಎಕ್ಸಾಂಪಲ್ ತೋರಿಸೋಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಇವಾಗ ಏನು ಮಾಡ್ತೀನಿ ಇಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ರೌಂಡಾಗಿ ಒಂದು ಆರೋ ಮಾರ್ಕ್ ಇದೆ ನೋಡ್ತಾರೆ ಕೆಳಗಡೆ. ಇದ್ರ ಮಾತ್ರ ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡ್ಕೋಬೋದಿಲ್ಲ ಅಂತಂದರೆ ನೀವು ಒಂದ್ಸರಿ ಟಚ್ ಮಾಡಿದ್ರೆ ಸಾಕು ವಿಡಿಯೋನು ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ನಾನು ಹೇಳ್ತೀನಿ ಇವಾಗ. ಮೋನಿಕಾ ರಾವೆ ಮೋನಿಕಾ ಜಾವೆ ಮೋನಿಕಾ ದಿಡಿಗಿ ಮೋನಿಕಾ ಟಿಕ್ ಮಾ ಜಂಡಿಬಿರಿ ಮೋನಿಕಾ ಜಾವೆ ಮೋನಿಕಾ. ನನಗೆ ಹೇಳಕ್ಕೆ ನಗು ಬರ್ತಿದೆ, ಬಟ್ ನಾನು ಹೇಳ್ಬಿಟ್ಟಿದ್ದೀನಿ. ಓಕೆನಾ, ನೋಡ್ತಾ ಇದ್ರಿ ಇವಾಗ, ನೋಡ್ತಾ ಇದ್ರಾ ಆಲ್ರೆಡಿ ಬಂದಾಗಿದೆ ವಿಡಿಯೋ. ಓಕೆನಾ, ಅದಕ್ಕೆ ನಾನು ವಾಲ್ಯೂಮ್ ಅನ್ನೋದು ಫುಲ್ ಅಂದರೆ ಫುಲ್ ಕಡಿಮೆ ಇಟ್ಟಿದ್ದೀನಿ, ಮ್ಯೂಟ್ ಮಾಡಿದ್ದೀನಿ. ಏನಕ್ಕಪ್ಪ ಅಂದರೆ ಯೂಟ್ಯೂಬಲ್ಲಿ ಏನೇನೋ ನಡೀತಾ ಇರ್ತವೆ ಕಿತಾಪತಿಗಳು, ತಿರ್ಗಿ ನಮ್ಮೊಂದು ವೀಡಿಯೋಗೆ ಮಾಡಿಬಿಡ್ತಾರೆ ಕಿತಾಪತಿ. ಓಕೆನಾ, ಸೊ ಪ್ರೆಸೆಂಟ್ ಒಂದು ವೀಡಿಯೋ ಅನ್ನೋದು ಕಂಪ್ಲೀಟಾಗಿ ಕ್ರಿಯೇಟ್ ಅನ್ನೋದಾಗಿ ನೋಡ್ತಾ ಇದ್ದು ವಾಯ್ಸ್ ಕೂಡ ಇದೆ. ಆಮೇಲೆ ವಾಯ್ಸ್ ಬಂದಿಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ, ವೀಡಿಯೋ ಅನ್ನೋದು ನಮ್ಮೊಂದು ಏನೋ ಒಂದು ಮಿಮಿಕ್ರಿ ಮಾಡಿದ್ದೀನಿ, ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ಓಕೆನಾ, ಅದಾಗಿದ ನಂತರ ಈ ಕಡೆ ನೋಡೋಂಗಿತ್ತಂದ್ರೆ ನೀವೇನೋ ಟೆಕ್ಸ್ಟ್ಗಳನ್ನು ಬರೀಬೇಕು ಅನ್ಕೊಂಡು ಈ ಒಂದು ಜಾಗದಾಗ AA ಅಂತಿದೆ. ಓಕೆನಾ, ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಾದ್ರು ಇಮೋಜಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನೀವು ಬರೀಬೇಕು ಅನ್ಕೊಂಡು ಬರೀಬೋದು ಈ ಥರ. ಓಕೆನಾ, ಎಕ್ಸಾಂಪಲ್ ಏನಪ್ಪ ಅಂದರೆ ಈ ಥರ ಚಪ್ಪಾಳೆ ಫಸ್ಟ್ ಟೈಮ್ ಏನೋ ಮಾಡ್ತಾ ಈ ಥರ ಮಾಡ್ಬಿಡಿ. ಓಕೆ, ಇದು ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಓಕೆನಾ, ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನಿಮ್ಗೆ ಇಮೋಜಿ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮ್ಗೆ ಬೇಕಾಗಿರೋಂಥ ಇಮೋಜಿ ಎಲ್ಲನೂ ಸಿಕ್ಬಿಡ್ತವೆ. ನೀವೇನೋ ಜಾಸ್ತಿ ಏನಾದರೂ ಚೆನ್ನಾಗಿ ಆಡಿದೆ ಅಂತಂದರೆ ಸಾಕು, ನಿಮ್ಗೆ ಬೇಕಾಗಿರೋಂಥ ಇಮೋಜಿನ ಈ ಒಂದು ಜಾಗದಲ್ಲಿ ಸಿಂಪಲಾಗಿ ಸೆಟ್ ಅನ್ನೋದು ಮಾಡ್ಕೋಬೋದು. ಇದನ್ನು ಕೂಡ ಸಿಂಪಲಾಗಿ ಬ್ಯಾಕ್ ತರಿಸ್ಬಿಡೋಣ. ಅದಾಗಿಂದ ಫಿಲ್ಟರ್ ಇದೆ ನೋಡ್ತಾ ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರೋ ಫಿಲ್ಟರ್, ಆ ಒಂದು ಫಿಲ್ಟರ್ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಒಂದು ಫಿಲ್ಟರ್ ಬೇಕೋ ಆ ಒಂದು ಫಿಲ್ಟರನ್ನು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಸಾಕಾಗಿ ಕಾಣಿಸ್ತಿದೆ. ಓಕೆನಾ, ಸೊ ಇದಾಯ್ತಾ. ಅದಾಗಿದ ನಂತರ ಈ ಕಡೆ ನೋಡೋಂಗಿತ್ತಂದರೆ ಇನ್ನೇನು ಅಂಥ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳು ಏನು ಮಾಡೋಂಗಿಲ್ಲ ನೀವು. ಓಕೆನಾ, ಅಷ್ಟೇ ನೀವೇನು ಮಾಡೋಂಗಿಲ್ಲ. ಆ್ಯಂಡ್ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಕೆಳಗಡೆ ನೋಡ್ತಾ ಇದ್ದೀನಿ ನಿಮಗೆ ನೆಕ್ಸ್ಟ್ ಅಂತ ಇರುತ್ತೆ. ಸಿಂಪಲಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಈ ಥರ ಬಂದ್ಬಿಡುತ್ತೆ. ಬಂದಿದ್ದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ಎಡಿಟ್ ಕವರ್ ಅಂತಿದೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ನಿಮ್ಗೆ ಬೆಸ್ಟ್ ಫೋಟೋ ಯಾವುದು ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವು ನೋಡ್ತಾ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರೆ ನಿಮ್ಗೆ ಬೆಸ್ಟ್ ಫೋಟೋ ಯಾವುದು ಅನಿಸುತ್ತೋ ಅದನ್ನು ಚೂಸ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಮೇಲೆ ಡನ್ ಅಂತ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಮ್ಮ ಗ್ಯಾಲರಿನಲ್ಲಿ ಒಂದು ಎಡಿಟ್ ಮಾಡಿ ಇಟ್ಟಿದ್ದೀನಿ ಅಂತಂದರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತಿದೆ. ಸಿಂಪಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಗೆ ಬೇಕಾಗಿರುವಂಥ ಫೋಟೋನ ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಓಕೆನಾ, ಮೇಲೆ ಸಿಂಪಲಾಗಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಆ್ಯಂಡ್ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಮೊಂದು ಕ್ಯಾಪ್ಷನ್ ಕೊಟ್ಕೊಳ್ಳಿ, ನಿಮ್ಮೊಂದು ವಿಡಿಯೋ ರಿಲೇಟೆಡ್ ಏನೋ 3-4 ಹ್ಯಾಶ್ಟ್ಯಾಗ್ ಏನಾದ್ರು ಹಾಕಂಗಿತ್ತು ಅಂತ ಹಾಕಬಹುದು, ನಿಮ್ಮೊಂದು ಚಾಯ್ಸ್ ಅದು. ಓಕೆನಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ನೀವೇನು ಮಾಡಂಗಿಲ್ಲ, ಲೊಕೇಶನ್ ಸೆಲೆಕ್ಟ್ ಮಾಡ್ಕೋಬೋದು. ಲೊಕೇಶನ್ ನಮ್ಮೊಂದು ಇಂಡಿಯಾದಲ್ಲೇ ವೈರಲ್ ಆಗಬೇಕು ಅಂತಂದರೆ ಲೊಕೇಶನ್ ಚೂಸ್ ಮಾಡ್ಕೋಬೋದು, ಇಲ್ಲ ಬೇಡ ಅಂತಂದರೆ ನೀವು ಬಿಟ್ಬಿಡ್ಬೋದು, ಇನ್ನೇನು ಮಾಡಂಗಿಲ್ಲ ಅಷ್ಟೇ. ಓಕೆನಾ. ಅದಾಗಿದ ನಂತರ ನೋಡ್ತಾರೆ ಕಂಪ್ಲೀಟ್ ನೆಕ್ಸ್ಟ್ ಅಂತ ಇರುತ್ತೆ, ಸಿಂಪಲ್ ಆಗಿ ಇಲ್ಲಿ ಕ್ಯಾಪ್ಷನ್ ಆಗ್ಬಿಟ್ಟು ಸಿಂಪಲ್ ಆಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ಲಿ ನಿಮ್ಗೆ ಅಪ್ಲೋಡ್ ಮಾಡುವ ವಿಧಾನ ನಿಮ್ಗೆ ಗೊತ್ತೇ ಇರುತ್ತೆ. ಇಲ್ಲಿಂದ ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ನಿಮ್ಮೊಂದು ರೀಲ್ ವಿಡಿಯೋನ ಅಪ್ಲೋಡ್ ಅಂತ ಮಾಡ್ಬೋದು ಗೈಸ್. ಓಕೆನಾ. ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಇನ್ಸ್ಟಾಗ್ರಾಮಲ್ಲಿ ಡೈಲಾಗ್ ವಿಡಿಯೋಸ್ಗಳನ್ನು ಈಸಿಯಾಗಿ ಈ ಥರ ಕ್ರಿಯೇಟ್ ಅನ್ನೋದು ಮಾಡ್ಕೋಬೋದು. ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಾನು. ಓಕೆನಾ. ಐ ಹೋಪ್ ಎಲ್ಲನೂ ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಏನಾದರೂ ಫಾಲೋ ಮಾಡ್ಕೊಳ್ಳಿ ಅಂತಂದ್ರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನೋ ಡೌಟ್ ಇದ್ರೂ ಕೂಡ ಅಲ್ಲಿ ಮಾತಾಡೋಣ, ಸ್ವಲ್ಪ ನಾವು ಡಿಸ್ಕಸ್ ಮಾಡಿಬಿಟ್ಟು ಕ್ಲಿಯರ್ ಅನ್ನೋದು ಮಾಡ್ಕೊಳ್ಳೋಣ ಗೈಸ್. ಓಕೆನಾ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.